machine number 4, arm curls. So idರಲ್ಲಿ first rule, you always carry your gym towel and carry your gym shoes. So we don't allow the gym outside shoes in the gym. So we respect our space, we respect our gym machines. So ನೀವು ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ಫಸ್ಟ್ ಯು ಪ್ಲೇಸ್ ಯುವರ್ ಟವಲ್ ಆನ್ ದ ಮಷೀನ್. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಾದಮೇಲೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಹೇಗೆ ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಸೀಟ್ ಹೈಟ್ ಜಾಸ್ತಿ ಇದೆ. ಸೊ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ಈ ಎಲ್ಬೋಸಿಂದ ಶೋಲ್ಡರ್ಸ್ ತುಂಬ ರೈಸ್ ಆಗಿದೆ ಅಂತಂದರೆ ದಿಸ್ ಈಸ್ ನಾಟ್ ದ ರೈಟ್ ಪೊಸಿಷನ್ ಫಾರ್ ಯು. ಏನಕ್ಕೆ ಲಿಫ್ಟ್ ಮಾಡಬೇಕಾದ್ರೆ ನಿಮ್ಮ ಶೋಲ್ಡರ್ಸ್ ತುಂಬ ಹೈಟ್ ಜಾಸ್ತಿ ಆಗಿದೆ. ಸೊ ಈ ಎಲ್ಬೋ ಏನಿದೆ ಹೈ ರೈಸ್ ಆಗಿದೆ. ಸೊ ಇದು ನ್ಯೂಟ್ರಲ್ ಆಗಿರಬೇಕು, ಅಂದರೆ ಈ ಕಂಪ್ಲೀಟ್ ಆರ್ಮ್ ಬಂದು ರೆಸ್ಟ್ ಆಗಿರಬೇಕು. ಫಾರ್ ದ್ಯಾಟ್ ನಿಮ್ಮ ಸೀಟ್ ಹೈಟ್ ರೆಡ್ಯೂಸ್ ಮಾಡಿ. ಇವಾಗ ಆರ್ಮ್ ತುಂಬ ಕಮ್ಮಿ ಆಯಿತು. ಇವಾಗ ಪೊಸಿಷನ್ ಕರೆಕ್ಟಾಗಿದೆ. ಸೊ ನನ್ನ ಶೋಲ್ಡರ್ಸು ಆರ್ಮ್ಸು ಕಂಪ್ಲೀಟಾಗಿ ರೆಸ್ಟ್ ಆಗಿದೆ. ಹಿಂದೆಯಿಂದ ಮುಂದೆವರೆಗೂ ಎಲ್ಬೋಸ್ವರೆಗೂ ಫುಲ್ಲಾಗಿ ರೆಸ್ಟ್ ಆಗಿದೆ. ಸೊ ದಿಸ್ ಈಸ್ ದ ಪೊಸಿಷನ್. ಲಿಫ್ಟ್ ಮಾಡಿದ್ಮೇಲೆ ಫುಲ್ ಕರ್ಲ್ ಮಾಡಿ ಆ್ಯಂಡ್ ವಿತೌಟ್ ರೈಸಿಂಗ್ ಯುವರ್ ಶೋಲ್ಡರ್ಸ್ ನ್ಯೂಟ್ರಲ್ ಆಗಿ ಇಟ್ಕೊಂಡು ಜಸ್ಟ್ ಫ್ಲೆಕ್ಸ್ ಮಾಡಿ ನಿಧಾನಕ್ಕೆ ಬಿಡಿ. ಅಗೇನ್ ತುಂಬ ಫಾಸ್ಟಾಗಿ ಬಿಡೋದ್ರಿಂದ ಯು ಮೈಟ್ ಪುಲ್ ಯುವರ್ ಬೈಸೆಪ್ಸ್ ಮಸಲ್ಸ್. ಸೊ ಡೋಂಟ್ ಫಾಸ್ಟಾಗಿ ಬಿಡೋಕ್ಕೆ ಹೋಗಬೇಡಿ. ಸೊ ಟ್ರೈ ಟು ಟೇಕ್ ಈಸಿ ಟೈಮ್, ಫ್ಲೆಕ್ಸ್ ಆ್ಯಂಡ್ ಸ್ಲೋಲಿ ರಿಲೀಸ್. ಸೊ ಎಲ್ಬೋಸ್ ಇದರಲ್ಲಿ ಫುಲ್ಲು ಸ್ಟ್ರೆಚ್ ಆಗೋವರೆಗೂ ಬಿಡೋ ಹೋಗಿಲ್ಲ. ಸೊ ಒನ್ಸ್ ಯು ಲಿಫ್ಟ್ ಆ್ಯಂಡ್ ಓನ್ಲಿ 3/4 ಪೊಸಿಷನ್ ಅಷ್ಟೇ. ಅಗೇನ್ ಫ್ಲೆಕ್ಸ್ and 3/4. And ಇದರಲ್ಲಿ ಬ್ರೀದಿಂಗಲ್ಲಿ ಬ್ರೀತ್ ಔಟ್ ವೆನ್ ಯು ಫ್ಲೆಕ್ಸಿಂಗ್, ಬ್ರೀತ್ ಇನ್ ವೆನ್ ಯು ಸ್ಟ್ರೆಚಿಂಗ್. ಸೊ ನಂಬರ್ 5, ಮಷೀನ್ ಶೋಲ್ಡರ್ ಪ್ರೆಸ್. ಸೊ ಅಗೇನ್ ಅಡ್ಜಸ್ಟ್ ಯು ಹೈಟ್. ಸೊ ಈ ಶೋಲ್ಡರ್ಸ್ ಲೆವೆಲ್ಗೆ ನಿಮಗೆ ಹೈಟ್ ಇದೆ ಅಂತಂದರೆ ಸೊ ಯು ನೀಡ್ ಟು ರೆಡ್ಯೂಸ್ ಯೋರ್ ಹೈಟ್. ಈ ಶೋಲ್ಡರ್ಸಿಂದ ಇದು ಹ್ಯಾಂಡಲ್ ಕಮ್ಮಿ ಇದೆ. ಸೊ ದೆನ್ ವೆನ್ ಯು ಹೋಲ್ಡ್ ಇಟ್ 20 ರೆಪಿಟೇಷನ್ಸ್ ಬರಬೇಕು. ರೆಸ್ಟ್ ಹೆಡ್. ಸೊ ಕಾಮನ್ ಆಗಿ ಏನಾಗುತ್ತೆ, ಈ ಎಲ್ಬೋಸ್ ಹಿಂಗೆ ಬಿಡ್ತಾರೆ ಬ್ಯಾಕ್ ಸೈಡ್. ಸೊ ಯು ನೀಡ್ ಟು ಮೇಕ್ ಶೋರ್ ದಟ್ ಯುವರ್ ಎಲ್ಬೋಸ್ ಆರ್ ಮೋರ್ ಇನ್ ದ ಫ್ರಂಟ್. ಹೀಗೆ ಬರಬೇಕು ಅಂದರೆ ಸೊ ಯು ಡೋಂಟ್ ಹ್ಯಾವ್ ಟು ಡೂ ಇಟ್. ಹ್ಯಾಂಡಲ್ ಇಲ್ಲದಿದ್ದರೆ ಎಲ್ಬೋಸ್ ಹಿಂದೆ ಇರಬಾರ್ದು. ಸೊ ಯು ನೀಡ್ ಟು ಮೇಕ್ ಶೋರ್ ಎಲ್ಬೋಸ್ ಮುಂದೆ ಇರಬೇಕು. ಗ್ರಿಪ್ ಎಲ್ಲಿದೆ ಅಲ್ಲಿಗನ ಎಲ್ಬೋಸ್ ಮುಂದೆ ಇಟ್ಕೊಳ್ಳಿ. ರೆಸ್ಟ್ ಯು ಶೋಲ್ಡರ್ಸ್. ರೈಟ್. ಸೊ ಫಸ್ಟ್ ವೀಕಲ್ಲಿ 20 ಕೌಂಟ್ಸ್. ಒಂದು ಮೀಡಿಯಮ್ ವೆಯ್ಟ್ ಸೆಲೆಕ್ಟ್ ಮಾಡಿದ್ರಿ, ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ವೀಕ್ ಯು ಹ್ಯಾವ್ 3 ಸೆಟ್ಸ್ ಟು ಗೋ. ಸೊ 3 ಸೆಟ್ಸಲ್ಲಿ ನಿಮಗೆ 10 to 12 ಕೌಂಟ್ಸ್ ಅಂತ ಬಂದಿರುತ್ತೆ. ಸೊ 3 ಕೌಂಟ್ಸು ಅದೇ ವೆಯ್ಟ್ ಹಾಕ್ಬೋದಾ, ಇಲ್ಲ ಇನ್ಕ್ರೀಸ್ ಮಾಡ್ಬೋದಾ? ಸೊ ಯು ನೀಡ್ ಟು ಇನ್ಕ್ರೀಸ್ ಅಕಾರ್ಡಿಂಗ್ ಟು ಯೋರ್ ಸ್ಟ್ರೆಂತ್. ಸೊ ಯೋರ್ ಸ್ಟ್ರೆಂತ್ ಇಸ್ ಡಿಫ್ರೆಂಟ್, ಮೈ ಸ್ಟ್ರೆಂತ್ ಇಸ್ ಡಿಫ್ರೆಂಟ್, ಯುವರ್ ಫ್ರೆಂಡ್ಸ್ ಸ್ಟ್ರೆಂತ್ ಇಸ್ ವೆರಿ ಡಿಫ್ರೆಂಟ್. ಸೊ ವೆನ್ ಯು ಚೂಸ್ 3 ಸೆಟ್ಸ್, ಫಾರ್ ಎಕ್ಸಾಂಪಲ್ ನಾನಿವಾಗ 20 ಕೌಂಟ್ಸ್ ಮಾಡಿದೆ, 18 ಕಿಲೋಸ್ ಅಂದರೆ 1 2 3 4 ಪ್ಲೇಟ್ಸಲ್ಲಿ 20 ರೆಪಿಟೇಷನ್ ಈ ವೀಕ್ ಆಯಿತು. ಸೊ ನೆಕ್ಸ್ಟ್ ವೀಕ್ ಯುವರ್ ರೆಪಿಟೇಷನ್ಸ್ ಇಸ್ ಓನ್ಲಿ ಬಿಟ್ವೀನ್ 10 to 12 ಅಂತ ಇಟ್ಕೊಳ್ಳಿ. ಆವಾಗ ಸೇಮ್ ವೆಯ್ಟ್ಸ್ ವಿಲ್ ನಾಟ್ ಬಿ ಸೂಟಬಲ್. ಸೊ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ವೆಯ್ಟ್ ಆ್ಯಂಡ್ ದೆನ್ ರೆಡ್ಯೂಸ್ ದ ರೆಪಿಟೇಷನ್ಸ್. ಫಾರ್ ಎಕ್ಸಾಂಪಲ್ ಈಗ ನಾನು 4 ಪ್ಲೇಟ್ಸಲ್ಲಿ 10 ಕೌಂಟ್ಸ್ ಆಯಿತು ಅಂದರೆ ನೆಕ್ಸ್ಟ್ ಸೆಟ್ ಈಸ್ 5 ಪ್ಲೇಟ್, ಅಗೇನ್ 8 ಕೌಂಟ್ಸ್. ಅಗೇನ್ ಇನ್ಕ್ರೀಸ್. ಇಫ್ ಐ ಕಾಂಟ್ ಡೂ ಮೈ ಟಾರ್ಗೆಟ್ ರೆಪಿಟೇಷನ್ ಆಫ್ 8 ಕೌಂಟ್ಸ್ ದೆನ್ ಐ ಗೋ ಬ್ಯಾಕ್ ಟು ದ ಸೇಮ್ ವೇಟ್ಸ್. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ಇಫ್ ಯು ಕ್ಯಾನ್ ಡೂ ಮೀಡಿಯಮ್ ವೇಟ್, ಇಫ್ ಯು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ 4 ಪ್ಲೇಟ್ 5 ಪ್ಲೇಟ್ 6 ಪ್ಲೇಟ್. ಇಫ್ ಯು ಕಾಂಟ್ ಡೂ ಇಟ್ ದೆನ್ 4 ಪ್ಲೇಟ್ 5 ಪ್ಲೇಟ್ 5 ಪ್ಲೇಟ್. ಅದೂ ಆಗ್ತಾಯಿಲ್ಲ, ಇನ್ನೂ ಟೈಮ್ ತೊಗೊಳ್ತಾ ಇದ್ದೀರಾ ನೀವು ಸ್ಟ್ರೆಂತ್ ಬಿಲ್ಡ್ ಮಾಡೋದಕ್ಕೆ, ದೆನ್ ಯು ಕಂಟಿನ್ಯೂ ದ ಸೇಮ್ ಆಲ್ 3 ಸೆಟ್ ವಿತ್ ದ ಸೇಮ್ ವೆಯ್ಟ್ಸ್. ಕಾನ್ಸ್ಟೆಂಟ್ಲಿ ಎಲ್ಲ 3 ಸೆಟ್ಟು ಸೇಮ್ ಇಟ್ಕೋಬೋದು. ಯು ಮೈಟ್ ಟೇಕ್ 1 ವೀಕ್ ಟು ಸಿ ದ ಸ್ಟ್ರೆಂತ್ ಡಿಫ್ರೆನ್ಸ್, ಯು ಮೈಟ್ ಟೇಕ್ 3 ವೀಕ್ಸ್ or 4 ವೀಕ್ಸು ಆಗ್ಬೋದು. ಬಟ್ ಯು ವಿಲ್ ರೀಚ್ ಇನ್ ಒನ್ ಪಾಯಿಂಟ್ ದಟ್ ಎಲ್ಲ 3 ಸೆಟ್ಟು ನೀವು ವೇರಿಯೇಷನ್ಸ್ ಮೀಡಿಯಮ್ ವೆಯ್ಟ್ ಆ್ಯಸ್ ಇಂದ ಇನ್ಕ್ರೀಸ್ ಮಾಡೋದಕ್ಕೆ ಟೈಮ್ ಬರುತ್ತೆ, ಆವಾಗ ನೀವು ಇನ್ಕ್ರೀಸ್ ಮಾಡ್ಬೋದು. ಸೊ select your weight according to your strength. Machine number 6, ಇದರಲ್ಲಿ assisted
ಪುಲಪ್ಸು ಮಾಡ್ಬೋದು, ಅಸಿಸ್ಟೆಡ್ ಪ್ಯಾಲ್ ಬಾರ್ ಡಿಪ್ಸು ಮಾಡ್ಬೋದು. ಸೊ ಫಸ್ಟ್ ಸೆಲೆಕ್ಷನ್ ಆಫ್ ದ ವೆಯ್ಟ್ಸ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ವೆಯ್ಟ್ 70 kilos ಇತ್ತು ಅಂತಂದರೆ, ಸೊ ಯು ನೀಡ್ ಟು ಮೇಕ್ ಶೋರ್ 35 or 45ವರೆಗೂ ನೀವು ಹಾಕ್ಬೋದು. ಅಂದರೆ ಇದು ನಿಮ್ಮ ಬಾಡಿ ವೆಯ್ಟ್ ಮೈನಸ್ ಮಾಡುತ್ತೆ, ಅಂದರೆ ಇದು ಸ್ವಲ್ಪ ಸಪೋರ್ಟ್ ಕೊಡುತ್ತೆ, ಅಸಿಸ್ಟೆನ್ಸ್ ಮಾಡುತ್ತೆ ನಿಮಗೆ ಈಸಿಯಾಗಿ ಹೋಗೋದಕ್ಕೆ. ಸೊ ಇದರಲ್ಲಿ ನಿಮ್ಮದು ವೆಯ್ಟ್ ಮೈನಸ್ ಆಗುತ್ತೆ. ಸೊ ಫಸ್ಟ್ ಯು ಗೋ ಅಪ್. ಫಾರ್ ಪುಲಪ್ಸ್ ಮಾಡಬೇಕು ಅಂತಂದರೆ ಇದನ್ನು ಆಚೆ ಹಾಕ್ಕೊಳ್ಳಿ ಆ್ಯಂಡ್ ರೆಸ್ಟ್ ಯು ನೀಸ್, push it down, and then you take the other leg. ಹಿಂದೆ ಹೋಗಬಾರ್ದು, you just try to make sure that you pull up. ಹೇಗೆ ಶುರು ಮಾಡಿದ್ರು ಅದೇ ಥರ ನೀವು ವಾಪಸ್ಸು ಎಂಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಅಸಿಸ್ಟೆಡ್ ಪ್ಯಾಲ್ ಬಾರ್ ಡಿಪ್ಸು ಮಾಡ್ಬೋದು. ಫಾರ್ ದ್ಯಾಟ್ again select your weight, half of your body weight or slightly more than your body weight. So once you feel comfortable, ನನಗೆ ಇಷ್ಟು ಮಾಡೋಕ್ಕಾಗುತ್ತೆ, ಇಲ್ಲ ಅಂದರೆ ಇನ್ನೂ ಜಾಸ್ತಿ ವೆಯ್ಟ್ ಕಮ್ಮಿ ಮಾಡ್ಬೋದು ಅಂದರೆ ನೀವು ಇನ್ಕ್ರೀಸ್ or ರೆಡ್ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ಗೆ ವರ್ಕ್ ಆಗುವಂಥ ಪ್ಯಾಲ್ ಬಾರ್ ಡಿಪ್ಸು. ಇದರಲ್ಲಿ ಅಗೇನ್ ಸೇಮ್ ಪೊಸಿಷನ್, ಇದರಲ್ಲಿ ಬ್ರೀದಿಂಗ್ ಹೇಳಿಲ್ಲ ಅಂತ ಕೇಳ್ಬೋದು. ಸೊ ಸಿಂಪಲಾಗಿ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಸೊ ನೀವು ಯಾವ್ಯಾವ ಮೂಮೆಂಟಲ್ಲಿ ಮಸಲ್ ಫ್ಲೆಕ್ಸ್ ಆಗುತ್ತೆ, ಟೈಟ್ ಆಗುತ್ತೆ, ಅದರಲ್ಲಿ ಬ್ರೀತ್ ಔಟ್ ಆಗಬೇಕು. ಸೊ ಯಾವುದು ಮೂಮೆಂಟಲ್ಲಿ ಸ್ಟ್ರೆಚ್ ಆಗುತ್ತೆ ಮಸಲ್ಲು, ಅಲ್ಲಿ ಬ್ರೀತ್ ಇನ್ ಆಗಬೇಕು. ಸೊ ಇದರಲ್ಲಿ ಮೇಲೆ ಹೋಗಬೇಕಾದ್ರೆ ಮಸಲ್ಸು ಫ್ಲೆಕ್ಸ್ ಆಗುತ್ತೆ, ಅಂದರೆ ದಟ್ ಈಸ್ ಬ್ರೀತ್ ಔಟ್. ಕೆಳಗಡೆ ಬರಬೇಕಾದ್ರೆ ಮಸಲ್ಸು ಸ್ಟ್ರೆಚ್ ಆಗ್ತಾ ಇದೆ, ಅದು ಬ್ರೀತ್ ಇನ್. ಇನ್ನೊಂದು ಸಿಂಪಲ್ ಟೆಕ್ನಿಕ್ ಅಂದರೆ ಎನಿ ಮೂಮೆಂಟ್ ಅಗೇನ್ಸ್ಟ್ ದಿ ಗ್ರಾವಿಟಿ. ಅಗೇನ್ಸ್ಟ್ ದಿ ಗ್ರಾವಿಟಿ ಅಂದರೆ ನೀವು ತೂಕ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇರೋದು, ಅಗೇನ್ಸ್ಟ್ ದಿ ಗ್ರಾವಿಟಿಯಲ್ಲಿ ಬ್ರೀತ್ ಔಟ್. ಕೆಳಗಡೆ ಹೋಗ್ತಾ ಇದೆ ಅಂದರೆ ಇದು ಮೋಸ್ಟ್ ಆಫ್ ದೆಮ್ ಮೂಮೆಂಟ್ಸ್ ಆರ್ ಸ್ಟ್ರೆಚಿಂಗ್ ಆಗ್ತಾ ಇರುತ್ತೆ, ದಟ್ ಇಸ್ ಬ್ರೀತ್ ಇನ್. ಫಾರ್ ಎಕ್ಸಾಂಪಲ್ ಸ್ಕ್ವಾಟ್ಸಲ್ಲಿ ಗೋಯಿಂಗ್ ಡೌನ್ ಇಸ್ ಅ ಬ್ರೀತ್ ಇನ್, ಇದು ಬ್ರೀತ್ ಔಟ್. ಫಾರ್ ಬೈಸಿಪ್ಸಲ್ಲಿ ಅಗೇನ್ಸ್ಟ್ ದಿ ಗ್ರಾವಿಟಿ ಅಂದರೆ ಇದು ಬ್ರೀತ್ ಔಟ್. ಟುವರ್ಡ್ಸ್ ದಿ ಗ್ರಾವಿಟಿ ಅಂದರೆ ಟುವರ್ಡ್ಸ್ ದ ಫ್ಲೋರ್ ಇಸ್ ಅ ಬ್ರೀತ್ ಇನ್, ಇದು ಸ್ಟ್ರೆಚ್ ಆಗುತ್ತೆ, ಇದು ಫ್ಲೆಕ್ಸ್ ಆಗ್ತಾ ಇರುತ್ತೆ. ಸೊ ವೆನ್ ಯು ಡೂ ಫ್ಲೆಕ್ಸಿಂಗ್ ಈಸ್ ಅ ಬ್ರೀತ್ ಔಟ್, ಸ್ಟ್ರೆಚಿಂಗ್ ಗೋಯಿಂಗ್ ಡೌನ್ ಈಸ್ ಅ ಬ್ರೀತ್ ಇನ್. ದ ಸೇಮ್ ಮೂಮೆಂಟ್ ಇನ್ ಎವ್ರಿಥಿಂಗ್. ಪುಲ್ ಮಾಡಬೇಕು ಅಷ್ಟೇ, ಚೆಸ್ಟ್ ಪ್ರೆಸ್ ಮಾಡಬೇಕಾದ್ರೂ ಅಷ್ಟೇ. ಸೊ ಚೆಸ್ಟಲ್ಲಿ ಹೇಳ್ತೀನಿ, ಸೊ ವೆನ್ ಯು ಟೇಕ್ ದ ವೆಯ್ಟ್ and bring it down is towards the gravity and against the gravity is going up. ಸೊ ಮಸಲ್ ಮೇಲೆ ಹೋಗಬೇಕಾದ್ರೆ ಫ್ಲೆಕ್ಸ್ ಆಗುತ್ತೆ, that's a breathe out. When you're going down is the muscle stretching, that's a breathe in. Workout number 7, pec deck. So for the pec deck for the chest ಮಾಡಬೇಕಾದ್ರೆ ಇಲ್ಲಿ ನಂಬರ್ ಅಡ್ಜಸ್ಟ್ಮೆಂಟ್ either 7 or 8 ಹಾಕ್ಕೊಳ್ಳಿ ಈಕ್ವಲ್ ಆಗಿ. ಅಗೇನ್ ಯೂಸ್ ದ ಟವಲ್. ಸೊ ಈ ಹೈಟಲ್ಲಿ ಮಾಡಬೇಕಾದ್ರೆ ಇದು ನೋಡಿ, ಶೋಲ್ಡರ್ಸು ಮೇಲೆ ಇದೆ, ವ್ರಿಸ್ಟು ಕೆಳಗಡೆ ಇದೆ, ಅಂದರೆ ಈ ಹೈಟು ಈಸ್ ನಾಟ್ ರೈಟ್. ಸೊ ಅವಾಗೇನು ಮಾಡಬೇಕು, ನಿಮ್ಮ ಚೆಸ್ಟು ಇದನ್ನು ರೆಡ್ಯೂಸ್ ಮಾಡಿದಾಗ ಈ ವ್ರಿಸ್ಟು ನಿಮ್ಮ ಚೆಸ್ಟು ಮಿಡ್ಲ್ ಆಫ್ ದ ಚೆಸ್ಟು ಈಸ್ ಇನ್ ದ ಸೇಮ್ ರೈಟ್ ಸ್ಟ್ರೈಟ್ ಆ್ಯಂಗಲ್. ಸೊ ದಿಸ್ ಈಸ್ ನೌ ಯು ರೆಡಿ ಟು ಡೂ ದ ಪೆಗ್ ಡೆಕ್. ಸೊ ಪೆಗ್ ಡೆಕ್ಕಲ್ಲಿ ಎಲ್ಬೋಸ್ ಈ ಥರ ಸ್ಟ್ರೈಟ್ ಆಗಿರಬಾರ್ದು, ಎಲ್ಬೋಸ್ ಸ್ವಲ್ಪ ಬೆಂಡ್ ಆಗಿರಬೇಕು, ಸ್ವಲ್ಪ ಸಾಫ್ಟಾಗಿ ಇಟ್ಕೊಳ್ಳಿ. ಇದು ಲಾಕ್ ಆಗಬಾರ್ದು, ಸ್ವಲ್ಪ ಸಾಫ್ಟ್ ಆಗಿರಬೇಕು. ಸೊ ನಾವು ಡೋಂಟ್ ಲಿಫ್ಟ್ ಶೋಲ್ಡರ್ಸ್ ಅಪ್, ಟ್ರೈ ಟು ಕೀಪ್ ಯು ಶೋಲ್ಡರ್ಸ್ ಡೌನ್, ನ್ಯೂಟ್ರಲ್. ಹಿಂದೆ ಹೋದಾಗ ಎಲ್ಬೋ ಸ್ವಲ್ಪ ಬೆಂಡ್ ಮಾಡಿ, ಸ್ಟ್ರೆಚ್ಚು ಇಷ್ಟು ಮಾತ್ರನೇ ಆಗಬೇಕು. ಜಾಸ್ತಿ ಶೋಲ್ಡರ್ಸಲ್ಲಿ ಬೀಳ್ತಾ ಇದೆ ಅಂತಂದರೆ ಇದರ್ ಯುವರ್ ಎಲ್ಬೋಸ್ ಆರ್ ಫುಲಿ ಸ್ಟ್ರೈಟ್ ಅಂತ ಇರ್ಬೋದು. ಸೊ ಸ್ಲೈಟ್ಲಿ ಕೀಪ್ ಯು ಎಲ್ಬೋಸ್ ಸಾಫ್ಟ್ ಆ್ಯಂಡ್ ದ ವರ್ಕೌಟ್ ಶುಡ್ ಮೋರ್ ಆನ್ ಫೋಕಸ್ ಆನ್ ದಿ ಚೆಸ್ಟ್, ಮಿಡ್ ಚೆಸ್ಟ್. ಈ ಮೂಮೆಂಟ್ ಬ್ರೀದ್ ಔಟ್ ಬರುತ್ತೆ, ದಿಸ್ ಮೂಮೆಂಟ್ ಈಸ್ ಫಾರ್ ಬ್ರೀದ್ ಇನ್. ಓಕೆ, ಸೊ ದಿಸ್ ಇಸ್ ಅ ಪೊಸಿಷನ್. ಸೊ ಇದು ಸೇಮ್ ಮಷೀನಲ್ಲಿ ಯು ಕ್ಯಾನ್ ಆಲ್ಸೋ ಡೂ ಯೋರ್ ರೇರ್ ಡೆಲ್ಟ್ಸ್. ಸೊ ಇದರಲ್ಲಿ 0 1ನಲ್ಲಿ ಹಾಕಿ,
ದ ಸೇಮ್ ಪೊಸಿಷನ್ ಇದರಲ್ಲಿ ಬರುತ್ತೆ ಅಂತಂದರೆ ನೋ, ಇದರಲ್ಲಿ ಹೈಟು ನೀವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಪೊಸಿಷನಲ್ಲಿ ನೀವು ಹೇಗೆ ಮಾಡ್ತೀರಾ? ಸೊ ಇದರಲ್ಲಿ ಸಪೋರ್ಟ್ ತೊಗೊಂಡು ಇಫ್ ಯು ಡೂ ಓನ್ಲಿ ದಿಸ್, ಎಲ್ಬೋಸ್, ತುಂಬ ಜನ ಎಲ್ಬೋಸ್ ಸ್ಟ್ರೆಚ್ ಮಾಡ್ತಾರೆ. ಸೊ ಯುವರ್ ಮೂಮೆಂಟ್ ಶುಡ್ ಓನ್ಲಿ ಫೋಕಸ್ ಆನ್ ದ ಶೋಲ್ಡರ್ಸ್ ಆ್ಯಂಡ್ ಸಿಂಗಲ್ ಜಾಯಿಂಟ್ ಮೂಮೆಂಟ್. ಎಲ್ಬೋ ಸಾಫ್ಟಾಗಿ ಇಟ್ಕೊಳ್ಳಿ. ಇವಾಗ ಬರೀ ಶೋಲ್ಡರ್ಸ್ ಇದರಲ್ಲಿ ಆಗ್ತಾ ಇರೋದು. ಸೊ ಇಫ್ ಯು ಡೂಯಿಂಗ್ ದಿಸ್ ಒನ್ ಯು ವೇಸ್ಟಿಂಗ್ ಟೈಮ್ ಅಂತ. ಯು ನೀಡ್ ಟು ಮೇಕ್ ಶೋರ್ ದ್ಯಾಟ್ ಯು ಆಲ್ಸೋ ಮೂವ್ ಯುವರ್ ಟ್ರಪೀಷಿಯಸ್, ಈ ಸ್ಕ್ಯಾಪುಲರ್ ಮೂಮೆಂಟು ಬರಬೇಕು ಅಲಾಂಗ್ ವಿತ್ ದ ಶೋಲ್ಡರ್ ಮೂಮೆಂಟ್ is very, very important. If you want to feel more better, then trap movement and then shoulder movement, both together. So idalli breathing, when you flexing, which is flexing? Pushing backwards is your muscle flexing, is a breathe out. So always remember, breathe in is from your nose and the breathe out is from your mouth. Machine number 8, leg curl machine anta idu. So this is for your hamstring muscles ge. So back of the thighs. So idralli position ಹೇಗಿರಬೇಕು ಅಂತಂದರೆ, ಈ ನಿಮ್ಮ ನೀಸು ತುಂಬ ಆಚೆನೂ ಇರಬಾರ್ದು, ನೀ ಇದ್ರ ಮೇಲೂ ಇರಬಾರ್ದು. ಜಸ್ಟ್ 1 ಇಂಚ್ ಗ್ಯಾಪ್ ಅಷ್ಟೇ ಇರಬೇಕು ನಿಮ್ಮ ನೀಸು. ತುಂಬ ಆಚೆ ಇತ್ತು ಅಂದರೆ ಸ್ಟ್ರೆಸ್ ಜಾಸ್ತಿ ನಿಮ್ಮ ನೀ ಮೇಲೆ ಬೀಳುತ್ತೆ. ಓಕೆ, ಸೊ ನಾವು ನೀಸ್ ಇಷ್ಟೇ ಇರಬೇಕು. ನಾವು ಮೀಡಿಯಮ್ ವೇಟ್ ಸೆಲೆಕ್ಟ್ ಮಾಡಿ ಈ ಮೂಮೆಂಟು ನಿಧಾನಕ್ಕೆ ಕಡೆ ಬರಬೇಕು. ತುಂಬ ಕೆಳಗಡೆ ಬಂತು ಅಂದರೆ, ಇಷ್ಟು ಬಂತು ಅಂತಂದರೆ then you are doing wrong anta. Istu gap irbaardu kneeinda. Move up, adjust yourself, rest elbows, flex. So this is a breathe out. Ivaga muscle flex agide. So now you going down is a muscle breathing in, muscle stretches. So ee position aad mele take a towel and ಎಲ್ಲ ಕಡೆ ಸ್ಪ್ರೇ ಇರುತ್ತೆ. ಇಫ್ ಯುವರ್ ಎಲ್ಬೋಸ್ ಸ್ವೆಟ್ ಮಾರ್ಕ್ಸ್ ಏನಿತ್ತು ಅಂದರೆ ಜಸ್ಟ್ ಯೂಸ್ ಇಟ್, ಕ್ಲೀನ್ ಇಟ್, ಕೀಪ್ ಇಟ್ ಕ್ಲೀನ್ ಫಾರ್ ಅದರ್ಸ್. ಸೊ ಇದರಲ್ಲಿ ಲೆಗ್ ಈ ಪೊಸಿಷನ್ ಬಂದು, ಸಪೋಸ್ ನಿಮಗೆ ತುಂಬ ಆಚೆ ಬರ್ತಾ ಇದೆ ಅಂತಂದರೆ, ಇಲ್ಲ ತುಂಬ ಮೇಲೆ ಬರಬಾರ್ದು. ಸೊ ಎರಡೂ ಯು ಕಾಂಟ್ ಡೂ ದ ಲೆಗ್ ಕರ್ಲ್ ಪ್ರಾಪರ್ಲಿ. ಸೊ ಕರೆಕ್ಟಾಗಿ ಇದು ಇನ್ನು ನಿಮ್ಮ ಕಾಫ್ ಎಟ್ ದ ಬಾಟಮ್ ಆಫ್ ದ ಕಾಫ್ ಮಸಲ್ ಹತ್ರ ಬರಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಸೊ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಆರ್ ಯು ಕ್ಯಾನ್ ಪುಲ್ ಇಟ್ ಅಪ್. ಸೊ ಇದು ಜಸ್ಟ್ 1 or 2 ಪಾಯಿಂಟ್ಸ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಕಾರ್ಡಿಂಗ್ ಟು ಯೋರ್ ಹೈಟ್. ಸೊ ಎಕ್ಸಸೈಸ್ ನಂಬರ್ 9, ಸೀಟೆಡ್ ಕಾಫ್ ರೈಸಸ್. ಸೊ ಇದರಲ್ಲಿ ಯು ಕ್ಯಾನ್ ಡೂ ಇಟ್ ವಿತೌಟ್ ವೆಯ್ಟ್ ಆಲ್ಸೋ. ಸೊ ಏನಕ್ಕೆ ಇದ್ರ ಮೇಲೆ ಕುತ್ಕೊಂಡ್ರೆ, ಸೊ ನಿಮ್ಮ ಓನ್ ಬಾಡಿ ವೆಯ್ಟು ಆಲ್ರೆಡಿ ಇದರಲ್ಲಿ ಆ್ಯಡ್ ಆಗಿರುತ್ತೆ. So if you're doing 20 counts, then begin with no weights. So idal position, just make sure the ball of your feet ಏನಿದೆ ಇದು ಆಚೆ ಇರಬೇಕು ಇಷ್ಟು, and this is the position. So once you lift, it automatically ಓಪನ್ ಆಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಇದು ಫುಲ್ ಕೆಳಗಡೆ ಬಿಡೋದಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾಟ್ ಜಸ್ಟ್ ಗೋಯಿಂಗ್ ಅಪ್, ಬರೇ ಪುಷ್ ಹಾಫ್ ವೇ ಆಯಿತು ನೀವು ಮಾಡ್ತಾ ಇರೋದು ಎಕ್ಸಸೈಸ್. ಮೇಕ್ ಶೋರ್ ದಟ್ ಯು ಡೂಯಿಂಗ್ ಫುಲ್ಲಿ ಡೌನ್ ದೆನ್ ಫುಲ್ಲಿ ಅಪ್. ಆವಾಗ ನಿಮಗೆ ಯು ಡೋಂಟ್ ನೀಡ್ ಎನಿ ಎಕ್ಸ್ಟ್ರಾ ವೆಯ್ಟ್ ಬಿಕಾಸ್ ಯುವರ್ ಓನ್ ಬಾಡಿ ವೆಯ್ಟ್ ಇಸ್ ಮೋರ್ ದೆನ್ ಇನಫ್, ಬಿಕಾಸ್ ಫುಲ್ ರೇಂಜ್ ಆಫ್ ಮೂವ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಗೋ ಫುಲ್ಲಿ ಡೌನ್ ಆ್ಯಂಡ್ ಗೋ ಫುಲ್ಲಿ ಅಪ್. ಕಾಫ್ ರೈಸಸ್ ಆಗಿದೆ. ಸೊ ಇನ್ ದ ಬಿಗಿನರ್ಸ್ ವರ್ಕೌಟ್ ಪ್ಲಾನಲ್ಲಿ ಈ ಎಕ್ಸಸೈಸ್ ಮಷೀನ್ ನಂಬರ್ 11 ಸ್ಮಿತ್ ಮಷೀನ್ ಸ್ಕ್ವಾಟ್ಸ್ ಇದು ಇರೋದಿಲ್ಲ. But still, for your knowledge, I'm trying to tell you. So squats ಮಾಡೋಕ್ಕೆ ಫಸ್ಟ್ ಮುಂಚೆ you need to lock. So this is very important. If you're a beginner, you always use the safety lock.
ಆ್ಯಂಡ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಸ್ಕ್ವಾಟ್ಸ್, ಈ ಲೆಗ್ಸು ಕೆಲವೊಬ್ರು ತುಂಬ ಮುಂದೆ ಇಟ್ಟು ಸ್ಕ್ವಾಟ್ಸ್ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಮುಂದೆ ಇರಬಾರ್ದು. ಇದ್ರ ಪೊಸಿಷನ್ ಹೇಗೆ ಅಂತಂದರೆ, ಈ ಬಾರ್ ಇಲ್ಲಿದೆ, ಈ ಬಾರಿಂದ ಈ ಬಾರ್ ಎಂಡಲ್ಲಿ ನಿಮ್ಮ ಹೀಲ್ ಇರಿದ್ರೆ ಸಾಕು, ಇಷ್ಟೇ ಪೊಸಿಷನ್. ಇದಕ್ಕನ ತುಂಬ ಮುಂದೆ ಇರಬಾರ್ದು. ಸೊ ಈ ಬಾರಿಂದ ಮಿಡ್ ಅಂದರೆ ಈ ಮಿಡ್ ಫುಟ್ ಇರಬೇಕು, ಇಲ್ಲಾಂದರೆ ಎಂಡ್ ಆಫ್ ದ ಫುಟ್ ಇರಬೇಕು. ಅಷ್ಟು ಬಿಟ್ಟರೆ ತುಂಬ ಮುಂದೆ ಆಗಲಿ ತುಂಬ ಹಿಂದೆ ಆಗಲಿ ಇರಬಾರ್ದು. ಇಷ್ಟೇ. ಸೊ ವೆನ್ ಡೂ ಸ್ಕ್ವಾಟ್ ಅಗೇನ್, ಡೋಂಟ್ ಗೋ ಆನ್ your knees. Try to move your hips back, squat straight down. ಸೊ ಸಪೋಸ್ ನೀವು ಸಪೋಸ್ ಲಿಫ್ಟ್ ಮಾಡೋಕ್ಕಾಗಿಲ್ಲ, the bar will not fall on you.